ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಅಧ್ಯಕ್ಷರಾಗಿ ಇಮ್ರಾನ್ ಖಾನ್ ಆಯ್ಕೆ ಮತ್ತು ನೂತನ ಪದಾಧಿಕಾರಿಗಳ ಆಯ್ಕೆ. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆಯ ಪ್ರಕ್ರಿಯೆ ಜಿಲ್ಲಾ ಘಟಕದ ಅಧ್ಯಕ್ಷ ವಿ ಮುದ್ದುಕೃಷ್ಣ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿತ್ತು. ಚಿಂತಾಮಣಿ ತಾಲೂಕು ನೂತನ ಪದಾಧಿಕಾರಿಗಳಾಗಿ ಆರ್.ಕೆ. ಇಮ್ರಾನ್ ಖಾನ್ ಅಧ್ಯಕ್ಷ, ಆರ್.ಡಿ. ಮಂಜುನಾಥ್, ಗಂಗಾಧರ ಉಪಾಧ್ಯಕ್ಷರು, ಟಿ. ಸೀನಾ ಪ್ರಧಾನ ಕಾರ್ಯದರ್ಶಿ, ಮನ್ಸೂರ್ ಅಹಮದ್ ಕಾರ್ಯದರ್ಶಿ, ಮಸ್ತಾನ್ ವಲಿ ಗೌರವಾಧ್ಯಕ್ಷ, ನಿತಿನ್ ಖಜಾಂಚಿ, ಸಲ್ಮಾನ್ ಪಾಷಾ ಸಂಘಟನಾ ಕಾರ್ಯದರ್ಶಿ, ಮಂಜುನಾಥ್ ಕಾರ್ಯಾಧ್ಯಕ್ಷ, ನರಸಿಂಹ ಕಾರ್ಯಕಾರಿ ಸಮಿತಿ ಸದಸ್ಯ ಅವರುಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ನೂತನ ಅಧ್ಯಕ್ಷ ಇಮ್ರಾನ್ ಖಾನ್ ಮಾತನಾಡಿ, ಪತ್ರಿಕಾ ವೃತ್ತಿಯನ್ನು ಪ್ರಾಮಾಣಿಕವಾಗಿ ಮಾಡಿ ಸಮಾಜದಲ್ಲಿನ ಅಂಕು ಡೊಂಕುಗಳನ್ನು ತಿದ್ದುವ ಕೆಲಸವನ್ನು ಪತ್ರಕರ್ತರು ಮಾಡಬೇಕು. ರಾಜ್ಯ ಮಟ್ಟದಲ್ಲಿ ಸಂಘಟನೆಯನ್ನು ಸ್ಥಾಪಿಸಿರುವ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಮಾರ್ಗದರ್ಶನದಂತೆ ಸಂಘಟನೆಯನ್ನು ಬಲಪಡಿಸಿ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಬರದಂತೆ ಕೆಲಸ ಮಾಡಬೇಕು ಎಂದು ಹೇಳಿದರು. ಜಿಲ್ಲಾ ಕಾರ್ಯದರ್ಶಿ ಎನ್ ಪುಟ್ಟುರಂಗಯ್ಯ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಎನ್ ಮೋಹನ್ ಕುಮಾರ್, ಜಿಲ್ಲಾ ಉಪಾಧ್ಯಕ್ಷ ಬಾಬಾಜಾನ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್, ಗೌರಿಬಿದನೂರು ತಾಲೂಕಾಧ್ಯಕ್ಷ ಉದಯ್ ಕುಮಾರ್, ರಾಮಕೃಷ್ಣ ಮತ್ತಿತರರು ಭಾಗವಹಿಸಿದ್ದರು. ಅದೇ ರೀತಿ ಜಿಲ್ಲಾ ಉಪಾಧ್ಯಕ್ಷ ಬಾಬಾಜಾನ್ ಅವರು ತಿಳಿಸ್ತಾ ಇದ್ದೀವಿ. ಮತ್ತೆ ಜಿಲ್ಲಾ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಕೂತ್ಕೊಳ್ಳಿ ಸರ್. ಅಜಯ್ ಪರ್ ತೋರಿಸಿ. ಅದೇ ರೀತಿ ಜಿಲ್ಲಾ ಉಪಾಧ್ಯಕ್ಷ ಬಾಬಾಜಾನ್ ಅವರು ತಿಳಿಸ್ತಾ ಇದ್ದೀವಿ. ಮತ್ತೆ ಜಿಲ್ಲಾ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ರಾಜ್ಯಾಧ್ಯಕ್ಷರು ಯಾವ ರೀತಿ ಸಂಘಟನೆ ಪದಾಧಿಕಾರಿಗಳಿಗೆ ಬೆನ್ನೆಲುಬಾಗಿ ನಿಂತು ಸರ್ಕಾರಕ್ಕೆ ಯಾವ ರೀತಿ ಪತ್ರಕರ್ತರಿಗೆ ಸವಲತ್ತುಗಳು ನೀಡಬೇಕು, ಪತ್ರಕರ್ತರಿಗೆ ಆಗಿರ್ತಕ್ಕಂಥ ದೌರ್ಜನ್ಯಗಳು, ದಬ್ಬಾಳಿಕೆಗಳು, ಬೆದರಿಕೆಗಳು ಇದನ್ನೆಲ್ಲ ಯಾವ ರೀತಿ ತಡೆಗಟ್ಟಬೇಕು, ಯಾವ ರೀತಿ ಸಹಕರಿಸಬೇಕು, ಪತ್ರಕರ್ತರಿಗೆ ಯಾವ ರೀತಿ ಮೇಲೆ ಎತ್ತಬೇಕು ಅನ್ನೋದನ್ನು ರಾಜ್ಯಾಧ್ಯಕ್ಷರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಬಜೆಟ್ನ ಸಹ ಈ ವಿಚಾರವನ್ನು ಹೋದ ವರ್ಷ ಸಹ ಮಾಡಿದ್ರು. ಮತ್ತೆ ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರಲ್ಲಿ ಅವರು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿದ್ರು. ನಾನು ಕೂಡ ಹೋದ ವರ್ಷ ಭಾಗವಹಿಸಿದ್ದೆ ಅದರಲ್ಲಿ. ಈ ಥರ ಹೇಳ್ತಾ ಮತ್ತೆ ಸಂಘಟನೆ ಬಗ್ಗೆ ಪೂರ್ವವಾಗಿ ತಿಳಿಸ್ತಕ್ಕಂಥ ಉದಯ್ ಕುಮಾರ್ ಅವರು ಕೂಡ ಧನ್ಯವಾದಗಳು ತಿಳಿಸ್ತಾ, ಅದೇ ರೀತಿ ಜಿಲ್ಲಾಧ್ಯಕ್ಷ ಮುದ್ದುಕೃಷ್ಣರವರು ಇವತ್ತು ನಮ್ಮ ಚಿಂತಾಮಣಿ ಕ್ಷೇತ್ರಕ್ಕೆ ಬಂದು ಯಾವ ರೀತಿ ಸಂಘಟನೆ ಬಲಪಡಿಸಬೇಕು ಮತ್ತೆ ಚಿಂತಾಮಣಿ ತಾಲೂಕಿನಲ್ಲಿ ಇನ್ನಷ್ಟು ಮುಂದಿನ ದಿನಗಳಲ್ಲಿ ಒಗ್ಗೂಡಿಸ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಪದಾಧಿಕಾರಿಗಳನ್ನ ಮಾಡಬೇಕಂತ ಹೇಳಿ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ. ಅವರಿಗೆ ಧನ್ಯವಾದ ತಿಳಿಸ್ತಾ, ಈಗ ತಾಲೂಕು ಅಧ್ಯಕ್ಷರಾಗಿ ನೇಮಕಗೊಂಡಿದ್ದ ಇಮ್ರಾನ್ ಖಾನ್ ಅವರು ಅವರಿಗೆ ಕಾರ್ಯನಿರತ ಪತ್ರಕರ್ತರ ಸಂಘದ ಧ್ವನಿ ಏನಿದೆ ಇವತ್ತು ನೂತನವಾಗಿ ಪದಗ್ರಹಣದ ಒಂದು ಕಾರ್ಯಕ್ರಮ ಆಗಿದ್ದು, ಈ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಸರ್ ಅವರ ಅನುಪಸ್ಥಿತಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಮುದ್ದುಕೃಷ್ಣ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಅವ್ರಿಗೂ ಸ್ವಾಗತ ಕೊಡ್ತಾ, ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಬಿ.ಎನ್. ಮೋಹನ್ ಕುಮಾರ್, ಮತ್ತು ಉಪಾಧ್ಯಕ್ಷರಾದ ಬಾಬಾಜಾನ್, ಮತ್ತು ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಸರ್, ಗೌರಿಬಿದನೂರು ತಾಲೂಕಾಧ್ಯಕ್ಷ ಉದಯ್ ಕುಮಾರ್ ಸರ್, ಮತ್ತು ರಾಮಕೃಷ್ಣ ಸರ್ ಇವರು ಪದಗ್ರಹಣ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಈಗ ಏನು ನಮಗೆ ಪದಗ್ರಹಣ ಅನ್ನೋ ಒಂದು ಆದೇಶ ಪತ್ರವನ್ನು ಕೊಟ್ಟಿದ್ದಾರೆ. ಈ ಆದೇಶ ಪತ್ರ
ಒಂದು ರಾಜ್ಯಾಧ್ಯಕ್ಷರ ಒಂದು ಮಾಡ್ಬೇಕು ಅಂದ್ಕೊಂಡಿದ್ವಿ. ಆದರೆ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ. ನಾವು ಇದನ್ನು ಎಲ್ಲ ಸ್ವೀಕಾರ ಮಾಡಿ ಸಂಘಟನೆಯನ್ನು ಮುಂದಿನ ದಿನಗಳಲ್ಲಿ ಬಲಪಡಿಸ್ತಾ ಮತ್ತೆ ಯಾವುದೇ ಈ ಸಂಘಕ್ಕೆ ಕಪ್ಪು ಚುಕ್ಕೆ ಬರದೆ ನಾವು ಇಲ್ಲಿ ಕೆಲಸ ಮಾಡಬೇಕು. ಮತ್ತೆ ನಮಗೆ ಬೇರೆ ಸಂಘಟನೆಗಿಂತಲೂ ಹೆಚ್ಚಾಗಿ ನಮ್ಮ ಜಿಲ್ಲಾ ಸಂಘಟನೆಯವರು ಒಂದು ಧೈರ್ಯ ತುಂಬಿದ್ದಾರೆ. ಯಾಕಂತ ಹೇಳಿದ್ರೆ ಹೊರಗಡೆಯಿಂದ ಬಂದು ಜಿಲ್ಲಾಧ್ಯಕ್ಷರು ನಾವು ನಿಮ್ಮ ತಾಲೂಕಲ್ಲಿ ಯಾವುದೇ ಸಮಸ್ಯೆ ಆದ್ರೂ ನಾವು ನಿಂತೀವಿ, ನಿಮ್ಮ ಸಪೋರ್ಟ್ ಆಗಿರ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ನಾವು ಅದೇ ರೀತಿಯಾಗಿ ಉಳಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅವ್ರಿಗೂ ನಾವು ಸಪೋರ್ಟ್ ಕೊಡ್ತಾ ಮತ್ತು ಚಿಂತಾಮಣಿಯಲ್ಲಿ ಒಂದು ಸಂವಿಧಾನದ 4ನೇ ಅಂಗ ಆಗಿರೋದಕ್ಕಿಂತ ನಾವು ಪತ್ರಕರ್ತರು ಏನು ಸಮಾಜದ ಅಂಕುಡೊಂಕುಗಳನ್ನ ತಿಳ್ಕೊಂಡು ವೃತ್ತಿಯನ್ನು ಅದನ್ನೇ ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ. ಅದಕ್ಕೆ ಯಾವುದೇ ಕಷ್ಟಗಳಾಗಲಿ ಇನ್ನೊಂದಕ್ಕಾಗಲಿ ನಮಗೆ ಯಾವುದು ತೊಂದರೆ ಆಗಿಲ್ಲ. ಸಂಘಟನೆಯನ್ನು ಇನ್ನೂ ಬಲಪಡಿಸ್ತಾ ಮತ್ತು ನಮಗೆ ಏನು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ನಾವು ಏನೀಗ ಪದಾಧಿಕಾರಿಗಳಿದ್ದು ಇನ್ನೂ ಅಷ್ಟು ಪದಾಧಿಕಾರಿಗಳನ್ನ ನಾವು ಇನ್ನೂ ಮುಂದಕ್ಕೆ ಆಯ್ಕೆ ಮಾಡಿಕೊಂಡು ಏನು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಅವ್ರು ತಲುಪಿಸ್ತಾ ಮತ್ತು ಅವರ ಕಷ್ಟ ಸುಖಗಳಲ್ಲಿ ನಾವು ಭಾಗವಹಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮ್ಗೆ ಯಾವುದೇ ಸಂಘ ಇಲ್ಲ. ಎಲ್ಲೇ ಏನಾದರೂ ಸುದ್ದಿ ಮಾಡಬೇಕಂದ್ರೂ ನಾವು ಹೋಗ್ಬೇಕು, ಎಲ್ಲೇ ಸಮಸ್ಯೆ ಆದರೂ ಹೋಗ್ಬೇಕು, ಅಪಘಾತ ಆದರೂ ಅಲ್ಲಿ ಹೋಗ್ಬೇಕು, ಪೊಲೀಸರು ಹೋಗೋ ಮುಂಚಿತವಾಗಿ ನಾವು ಹೋಗ್ಬೇಕು. ಇಂಥ ಸಮಸ್ಯೆಗಳಿರೋರು ನಮ್ಗೆ ಯಾವುದೇ ಸಂಬಳಗಳಿಲ್ಲ, ಬೇರೆ ಯಾವುದೇ ಇನ್ಕಮ್ಸು ಇಲ್ಲ. ಏನೋ ಒಂದು ಸೇವೆ ಮಾಡಬೇಕು, ನಮ್ಮ ಕೆಲಸದ ಜೊತೆಗೆ ವೃತ್ತಿ ಧರ್ಮವನ್ನು ನಾವು ಪಾಲನೆ ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನಂಬ್ಕೊಂಡಿರೋ ಕುಟುಂಬಗಳಿದೆ. ನಾವು ವಾಹನಗಳಲ್ಲಿ ಎಲ್ಲಂದ್ರಲ್ಲಿ ಹೋಗ್ತೀವಿ, ಸಮಯ ಇಲ್ಲ, ಹಗಲಿಲ್ಲ, ರಾತ್ರಿ ಇಲ್ಲ, ಮಳೆ ಇಲ್ಲ, ಚಳಿ ಇಲ್ಲ, ಬಿಸಿಲಿಲ್ಲ, ಏನೇ ಸಮಸ್ಯೆ ಆದರೂ ಪ್ರೆಸ್ಸವ್ರು ಫಸ್ಟ್ ಫೋನ್ ಮಾಡ್ತಾರೆ, ಅಲ್ಲಿ ಹೊರಟೋಗ್ತೀವಿ. ಪೊಲೀಸವ್ರಿಗಿಂತ ಮುಂಚೆ ಆಂಬುಲೆನ್ಸ್ ಬಂದರೆ ನಾವು ಅಲ್ಲಿ ಇರ್ತೀವಿ, ಫೋಟೋ ತೆಗಿತೀವಿ. ಇಂಥ ಸಮಸ್ಯೆಗಳಿದ್ದಾಗ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ಪ್ರತಿಯೊಬ್ಬರು ದಯವಿಟ್ಟು ಎಲ್ಲ ಪತ್ರಕರ್ತ ಮಿತ್ರರು, ಮಾಧ್ಯಮ ಮಿತ್ರರು ಹಾಗೂ ನಿಮ್ಮ ಕುಟುಂಬದವರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲೇಬೇಕು. ಹೆಲ್ಮೆಟನ್ನು ಹಾಕ್ಕೊಂಡೆ ಎಲ್ಲ ಕಡೆ ಹೋಗಬೇಕು. ಜೊತೆಗೆ ನಮ್ಮನ್ನೇ ನಂಬ್ಕೊಂಡಿರೋ ಕುಟುಂಬ ಇದೆ. ಈಗ ನಾನೇ ಆಗಿರ್ಬೋದು, ಏನೋ ಸುದ್ದಿ ಮಾಡಕ್ಕೆ ಹೋಗ್ತೀನಿ, ಇನ್ ಕೇಸ್ ಏನಾದ್ರು ಆಗದೆ ಒಂದು ಅನಾಹುತ ಆದರೆ ನಮ್ಮ ಹೆಂಡತಿ ಮಕ್ಕಳಿಗೆ ಸಂಬಂಧಿಕರು ಆಗಲ್ಲ, ಕುಟುಂಬದವರು ಆಗಲ್ಲ, ಬೇರೆ ರಾಜಕಾರಣಿಗಳಾಗಲ್ಲ. ರಾಜಕಾರಣಿ ಸುದ್ದಿ ಬಂದರೆ ಬಂದಿದೆ, ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ ಅಷ್ಟೇ ವಿನಃ ಅವತ್ತು ಯಾರೂ ಆಗಲ್ಲ. ಅದಕ್ಕಾಗಿ ನಾನು ಹೇಳೋದು, ನಮ್ಮ ಅಂಚೆ ಕಚೇರಿಯಲ್ಲಿ ಸರ್ಕಾರದಿಂದ ಒಂದು ಜೀವ ವಿಮೆ ಬಂದಿದೆ, ಇನ್ಶೂರೆನ್ಸ್ ಇದೆ. ಬರೀ 750 ರೂಪಾಯಿ ಕಟ್ಟಿದ್ರೆ ನಿಮಗೆ 15 ಲಕ್ಷ ರೂಪಾಯಿ ಕವರೇಜ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಇದೆ. ಬರೀ ಆಧಾರ್ ಕಾರ್ಡ್ ತಗೊಂಡು ಕೊಡೋದು. 750 ರೂಪಾಯಿ ಒಂದು ದಿವಸ ಖರ್ಚು ಮಾಡ್ತೀವಿ, ಇಲ್ಲ ಒಂದು ಮಠ ಒಂದು ಕ್ಲಿನಿಕ್ ಅಂದ್ರೆ ಖರ್ಚಾಗುತ್ತೆ. 500 ರೂಪಾಯಿ ಕಟ್ಟರೆ 10 ಲಕ್ಷ ನಿಮಗೆ ಕವರೇಜ್ ಕೊಡುತ್ತೆ. 15 ಲಕ್ಷ ರೂಪಾಯಿ ಸಿಗಬೇಕಾದ್ರೆ 750 ರೂಪಾಯಿ ಕಟ್ಟಬೇಕು. ನೀವು ಕಟ್ತಿರೋ ಅಥವಾ ಸಂಘದಿಂದ ನೀವೇ ಮಾಡ್ಕೊತೀರಾ, ಇಲ್ಲ ಇಂಡಿವಿಜುವಲ್ ನೀವೇ ಮಾಡ್ಕೊತೀರೋ, ಪ್ರತಿಯೊಬ್ಬರು ಕಡ್ಡಾಯವಾಗಿ ಆ ಜೀವ ವಿಮೆ ಮಾಡಿ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅನಾಹುತಗಳಾದಾಗ ನಮ್ಮ ಕುಟುಂಬಕ್ಕೆ ಏನೋ ಒಂದು ದಾರಿ ಆಗುತ್ತೆ. 15 ಲಕ್ಷ ರೂಪಾಯಿ 750 ರೂಪಾಯಿ ಸಿಗ್ತಾರೆ. ಪೋಸ್ಟ್ ಆಫೀಸಲ್ಲಿ ವಿಚಾರಣೆ ಮಾಡಿ, ಇಲ್ಲ ನಿಮ್ಗೆ ಆಗಲಿಲ್ಲ ಅಂದರೆ ನನ್ನ ದೂರವಾಣಿ ಸಂಖ್ಯೆ ಇಮ್ರಾನ್ ಅವ್ರ ಹತ್ರ ಇದೆ, ನಾನು ಕಾಲ್ ಮಾಡಿ 15 ಲಕ್ಷ ರೂಪಾಯಿದು ಜೀವ ವಿಮೆ ಪ್ರತಿಯೊಬ್ಬರು ಮಾಡಿ ಈ ಸಂದರ್ಭ ಪ್ರತಿಯೊಬ್ಬರು ಕೊಡ್ತಾನೆ. ಅಂತ ಒಂದು ಸುಸಂದರ್ಭದಲ್ಲಿ, ಅಂತ ಕಷ್ಟ ಸಂದರ್ಭದಲ್ಲಿ ಇಡೀ ಮಾಧ್ಯಮ ಮಿತ್ರರ ಕಷ್ಟವನ್ನು ಆಲಿಸಿ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ ಜೀವನ ಸವಾಲು ಏನಿದೆ ಎಂಬುದಾಗೆಲ್ಲ ಚರ್ಚೆ, ವಿಮರ್ಶೆ, ಕಷ್ಟ ಬಿದ್ದು ಎದ್ದು ನಮ್ಮ ಬಂಗ್ಲೆ ಮಲ್ಲಿಕಾರ್ಜುನ ಅವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಎಂಬ ಸಂಘಟನೆಯನ್ನು ಹುಟ್ಟಾಕಿದ್ದಾರೆ. ಅವರ ನೇತೃತ್ವದಲ್ಲಿ ಸುಮಾರು ಹೋರಾಟಗಳಾಗಿದೆ. ಈ ಹೋರಾಟಗಳೆಲ್ಲವೂ ನಾವೇನು ಪತ್ರಕರ್ತರ ಇದ್ದೀವಿ, ನಮ್ಮ ಜೀವನದ ತಾಲೂಕು ಇಮ್ರಾನ್ ಅವರ ಸಮ್ಮುಖದಲ್ಲಿ ಈ ಘಟಕ ನೂತನವಾಗಿ ಆಯ್ಕೆ ಮಾಡಲಾಗಿದೆ. ನೂತನ ತಾಲೂಕು ಅಧ್ಯಕ್ಷರಾಗಿ ನಾವು ಇಮ್ರಾನ್ ಖಾನ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಅವರಿಗೆ ಜವಾಬ್ದಾರಿ ಕೆಲಸವನ್ನು ಅವರಿಗೆ ಅವರ ಸತತ ಸೇವೆ 15 ವರ್ಷ ನಿರಂತರವಾಗಿ ಮಾಡಿದ ಪತ್ರಕರ್ತೋದ್ಯಮದಲ್ಲಿ ಗುರುತಿಸಿ ನಾನು ಅವರಿಗೆ ತಾಲೂಕು ಅಧ್ಯಕ್ಷರ ದೊಡ್ಡ ಜವಾಬ್ದಾರಿ ಕೆಲಸನ ನೀಡ್ತಾ ಇದ್ದೀನಿ. ಈ ಸಂಘಟನೆ ಬೆಳೆಸ್ಕೊಂಡು ಸಹಕಾರ ನೀಡಬೇಕು ಅಂತ ಅವರಿಗೆ ಒಂದು ಜವಾಬ್ದಾರಿ ಕೆಲಸನ ನೀಡ್ತಾ ಇದ್ದೀನಿ. ಅಧ್ಯಕ್ಷರಾಗಿ